ಒಂದು ಅದ್ಭುತವಾದ ಮಾತು. ಒಂದು ಕ್ಷಣ ಕೂಡ ನಿಭಾಯಿಸಲಾಗದು ನನ್ನ ಪಾತ್ರವನ್ನು ಅವರಿಗೆ, ನನಗೆ ಸಲಹೆಗಳನ್ನು ನೀಡುವ ಸಾವಿರಾರು ಜನರಿಗೆ. ಒಂದು ಚಿಕ್ಕದಾದ ಕತೆ. ಒಂದು ಬಾರಿ ಟೀಚರ್ ತನ್ನ ಮಕ್ಕಳ ಹತ್ತಿರ ಹೇಳುತ್ತಾರೆ, ಮಕ್ಕಳೇ, ಇವತ್ತು ನಾನು ನಿಮಗೆ ಒಂದು ಕತೆ ಹೇಳುತ್ತೇನೆ. ತುಂಬ ಏಕಾಗ್ರತೆಯಿಂದ ಕೇಳಿ ಮತ್ತು ನಡುವಿನಲ್ಲಿ ಒಂದು ಪ್ರಶ್ನೆ ಕೇಳುವೆನು, ಅದಕ್ಕೆ ಉತ್ತರ ಕೊಡಿ. ಟೀಚರ್ ಕಥೆಯನ್ನು ಪ್ರಾರಂಭಿಸಿದರು. ಒಂದು ಬಾರಿ ಒಂದು ಚಿಕ್ಕದಾದ ಬೋಟ್ ದುರ್ಘಟನೆಗೆ ಬಲಿಯಾಯಿತು. ಅದರಲ್ಲಿ ಪತಿ ಪತ್ನಿ ಪ್ರಯಾಣ ಮಾಡುತ್ತಿದ್ದರು. ಅವರು ನೋಡಿದರು, ಹಡಗಿನಲ್ಲಿ ಒಂದೇ ಒಂದು ಲೈಫ್ ದೋಣಿ ಇದೆ. ಅದರಲ್ಲಿ ಒಬ್ಬನೇ ವ್ಯಕ್ತಿ ಕುಳಿತು ಪ್ರಯಾಣಿಸಿ ಪ್ರಾಣ ಉಳಿಸಬಹುದು. ಪತಿಯು ಪತ್ನಿಯನ್ನು ಹಡಗಿನಲ್ಲೇ ಬಿಟ್ಟ. ತಾನು ಲೈಫ್ ದೋಣಿಯಲ್ಲಿ ಕುಳಿತುಕೊಂಡ. ಪತ್ನಿ ಹಿಂದೆಯಿಂದ ಬೊಬ್ಬಿಡುತ್ತಿದ್ದಳು. ಕಿರುಚಿ ಕಿರುಚಿ ಮತ್ತೆ ಮತ್ತೆ ಹೇಳುತ್ತಿದ್ದಳು. ಹೇಳಿ ಮಕ್ಕಳೇ, ಪತ್ನಿ ಏನು ಹೇಳಿರಬಹುದು? ಮಕ್ಕಳೆಲ್ಲ ಒಂದೇ ಬಾರಿ ಉತ್ತರ ಕೊಟ್ಟರು. ಆ ಪತ್ನಿ ಜೋರಾಗಿ ಕೂಗಿರಬಹುದು, ನೀನು ನನ್ನನ್ನು ಪ್ರೀತಿ ಮಾಡುವುದಿಲ್ಲ, ನೀನು ಮೋಸಗಾರ. ಆದರೆ ಒಬ್ಬ ಹುಡುಗ ಮಾತ್ರ ಮೌನವಾಗಿ ಏನೋ ಯೋಚಿಸುತ್ತಾ ಕುಳಿತಿದ್ದ. ಅವನ ಕಣ್ಣಲ್ಲಿ ಕಣ್ಣೀರು ಬರುತ್ತಿತ್ತು. ಟೀಚರ್ ಅವನ ಬಳಿ ಹೋಗಿ ಕೇಳಿದರು, ನೀನು ಕೂಡ ಉತ್ತರ ಕೊಡು, ಯಾಕೆ ದುಃಖಿತನಾಗಿದೆ? ಆವಾಗ ಹುಡುಗ ಹೇಳಿದ, ಪತ್ನಿ ಬೊಬ್ಬಿಡುತ್ತಾ ಹೇಳಿರಬಹುದು, ಏನೆಂದರೆ, ನಮ್ಮ ಮಗುವನ್ನು ಚೆನ್ನಾಗಿ ನೋಡಿ, ದೊಡ್ಡವನಾಗಿ ಮಾಡಿ, ಕಾಳಜಿ ವಹಿಸಿ. ಟೀಚರ್ಗೆ ಆಶ್ಚರ್ಯವಾಯಿತು. ಹೇಳಿದರು, ಮಗು, ಈ ಕತೆ ಈ ಮೊದಲು ನೀನು ಆಲಿಸಿದೆಯಾ? ಏಕೆಂದರೆ ಪತ್ನಿಯು ಇದನ್ನೇ ಹೇಳಿದ್ದಳು. ಆದರೆ ನಿನಗೆ ಹೇಗೆ ತಿಳಿಯಿತು ಪತ್ನಿ ಇದನ್ನೇ ಹೇಳಿದಳು ಎಂದು? ಹುಡುಗನು ಉತ್ತರ ನೀಡಿದ, ನಾನು ಈ ಕತೆ ಯಾವತ್ತೂ ಕೇಳಲೂ ಇಲ್ಲ. ಆದರೆ ನನ್ನ ತಾಯಿ ಸಾಯುವ ಸಮಯದಲ್ಲಿ ನನ್ನ ತಂದೆಯೊಡನೆ ಇದನ್ನೇ ಹೇಳಿದ್ದಳು, ನನ್ನ ಮಗುವನ್ನು ಚೆನ್ನಾಗಿ ನೋಡಿ, ದೊಡ್ಡವನಾಗಿ ಮಾಡಿ, ಕಾಳಜಿ ವಹಿಸಿ. ಅವನ ಉತ್ತರ ಎಲ್ಲ ರೀತಿಯಲ್ಲೂ ಸರಿಯಾಗಿತ್ತು. ಟೀಚರ್ ಕಥೆಯನ್ನು ಮುಂದಕ್ಕೆ ಸಾಗಿಸಿದರು. ಹಡಗು ಮುಳುಗಿತು ಮತ್ತು ಆ ವ್ಯಕ್ತಿ ಬದುಕಿದ ಮತ್ತು ಅವನು ಆ ಮಗುವನ್ನು ಒಳ್ಳೆಯ ರೀತಿಯಲ್ಲಿ ಲಾಲನೆ ಪಾಲನೆ ಮಾಡಿದನು. ಕೆಲವು ವರ್ಷಗಳ ನಂತರ ವ್ಯಕ್ತಿಯ ಮೃತ್ಯುವಾಯಿತು. ಮಗಳಿಗೆ ತಂದೆಯ ಸಾಮಾನುಗಳ ಜೊತೆ ಒಂದು ಡೈರಿ ದೊರಕಿತು. ಅದರಲ್ಲಿ ತನ್ನ ಪತ್ನಿಗೆಂದೇ ಕೆಲವು ಸಾಲು ಬರೆದಿದ್ದ, ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ. ಆ ಘಟನೆಯ ನೆನಪಿನಿಂದ ಹೇಗೆ ಜೀವಿಸುತ್ತೇನೆ ಇದನ್ನು ನೀನು ಮತ್ತು ನಾನು ಮಾತ್ರ ಅರ್ಥ ಮಾಡಿಕೊಳ್ಳಬಹುದು. ನೀನು ಅನಾರೋಗ್ಯದಿಂದಾಗಿ ಜೀವನದ ಕೊನೆಯ ಸ್ಟೇಜಿನಲ್ಲಿದ್ದೆ. ಕೆಲವು ದಿನಗಳ ಅತಿಥಿಯಾಗಿದ್ದೆ. ಮತ್ತೆ ಮಗಳನ್ನು ಪಾಲನೆ ಮಾಡುವ ಜವಾಬ್ದಾರಿ ಇಲ್ಲದಿರುತ್ತಿದ್ದರೆ ನಾನು ಕೂಡ ಅದೇ ದಿನ ನಿನ್ನ ಜೊತೆಯಾಗಿ ಸಮುದ್ರದ ಆಳದಲ್ಲಿ ಲೀನನಾಗುತ್ತಿದ್ದೆ. ನಿನ್ನನ್ನು ಆ ದಿನ ಒಬ್ಬಂಟಿಗಳಾಗಿ ಬಿಡುತ್ತಿರಲಿಲ್ಲ. ಕತೆ ಮುಗಿದು ಹೋಯಿತು. ಇಡೀ ಕ್ಲಾಸ್ ಮೌನವಾಗಿತ್ತು. ಇದನ್ನು ನೋಡಿ ತಿಳಿದು ನಾವು ನಿಷ್ಪಕ್ಷವಾಗಿ ಏನೇನೋ ಕಲ್ಪಿಸುತ್ತೇವೆ. ಆದರೆ ಇದನ್ನು ಅವರೇ ಅರ್ಥ ಮಾಡಿಕೊಳ್ಳಬಲ್ಲರು. ಒಂದೇ ಅವರು ಆ ಪರಿಸ್ಥಿತಿಯಲ್ಲಿ ಹೋಗಿರಬಹುದು ಅಥವಾ ಹೋಗುತ್ತಿದ್ದಾರೆ. ಆದುದರಿಂದ ಯಾವತ್ತೂ ಯಾವುದೇ ಘಟನೆಯನ್ನು ಹೀಗೇ ನೋಡಿ ಯಾವತ್ತೂ ತೀರ್ಮಾನ ತೆಗೆದುಕೊಳ್ಳಬೇಡಿ. ಎಲ್ಲ ಕಥೆಯಲ್ಲಿ 3 ಕೋನಗಳು ಇರುತ್ತವೆ. ಒಂದು, ಅದು ನೀವು ಕೇಳ್ತೀರಿ, ನೋಡ್ತೀರಿ, ನಿಮಗೆ ಬೇಕಾದ ರೀತಿ ಅರ್ಥ ಮಾಡುತ್ತೀರಿ. ಮತ್ತೊಂದು, ಅದು ಬೇರೆಯವರು ಕೇಳ್ತಾರೆ, ನೋಡ್ತಾರೆ, ಅವರಿಗೆ ಬೇಕಾದ ರೀತಿ ಅರ್ಥ ಮಾಡಿಕೊಳ್ತಾರೆ. ಮತ್ತು 3ನೆಯದು, ಅದು ಮಾತ್ರ ಸತ್ಯವಾಗಿರುತ್ತೆ. ಮತ್ತೆ ಅದೇ ಮಾತು, ಮೇಲೆ ಇರುವವನ ಆಶೀರ್ವಾದದಿಂದ, ನಿಮ್ಮವರ ಪ್ರೀತಿಯಿಂದ, ನಿಮ್ಮ ಆತ್ಮವಿಶ್ವಾಸದಿಂದ ಪ್ರಯತ್ನಿಸಿ ಗೆಲುವು ನಿಮ್ಮದಾಗಿಸಿ. ಜಗತ್ತು ನಿಮ್ಮನ್ನು ಹಿಂಬಾಲಿಸುವಂತೆ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ಕಥೆಯೊಡನೆ. ಅಲ್ಲಿಯವರೆಗೆ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ. ಸದಾ ನಗು ನಗುತ್ತಾ ಇರಿ.